ಜಾಲಿ ಮುಳ್ಳು ಬೆಳೆದಕ್ಕೆ ಇವಾಗ ನೋಡ್ರಿ JCB ಸ್ವಚ್ಛ ಮಾಡಿದಕ್ಕೆ ಸುಮಾರು 28 ಫೀಟ್ ಆ ಕಡೆ ಒಂದು 30 ಫೀಟ್ ಕ್ಲಿಯರ್ ಆದಂಗೆ 25 ಫೀಟ್ 2 ಗಾಡಿ ಆರಾಮ್ಸೆ ಹೋಗ್ಬೋದು. ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದಿಂದ ಬನ್ನಟ್ಟಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಕೇವಲ 1 ಕಿಲೋಮೀಟರ್ ಇರುವ ಈ ರಸ್ತೆ ಸಂಪೂರ್ಣವಾಗಿ ಜಾಲಿಕಂಟಿಗಳ ಸಾಮ್ರಾಜ್ಯದಿಂದ ಸಂಚಾರಕ್ಕೆ ಭಾರಿ ತೊಂದರೆ ಉಂಟಾಗಿದೆ. 30 ಫೀಟ್ ಇರುವ ರಸ್ತೆ ಜಾಲಿಕಂಟಿಗಳಿಂದ ಬೆಳೆದು 10 ಫೀಟ್ಗೆ ಬಂದು ನಿಂತಿದೆ. ಈ ರಸ್ತೆಯಲ್ಲಿ ರಾತ್ರಿ ವೇಳೆ ಸಂಚರಿಸಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ ಬೆನ್ನಲ್ಲೇ ಬೆಳ್ಳಂಬೆಳಗ್ಗೆ ರಸ್ತೆ ಎರಡು ಬದಿಯಲ್ಲಿ ಬೆಳೆದು ನಿಂತ ಜಾಲಿಕಂಟಿಗಳನ್ನು ತೆರವುಗೊಳಿಸಲು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿ ಸಿಬ್ಬಂದಿ JCB ಸಹಾಯದಿಂದ ರಸ್ತೆ ಎರಡು ಬದಿಗಳಲ್ಲಿ ಜಾಲಿಕಂಟಿ ಬೆಳೆದ ಗಿಡಗಂಟಿಗಳನ್ನು ತೆರವು ಮಾಡಿ ವಾಹನ ಸವಾರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಹೋರಾಟದ ಎಚ್ಚರಿಕೆ ತಕ್ಷಣ ಸ್ಪಂದಿಸಿ ಸ್ವಚ್ಛಗೊಳಿಸಲು ಮುಂದಾಗಿದ್ದಕ್ಕೆ ಅಧಿಕಾರಿ ವರ್ಗಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಧನ್ಯವಾದ ತಿಳಿಸಿದ್ದಾರೆ. ರೋಡ್ ಅದ 1 ಕಿಲೋಮೀಟರ್ ಏನ್ ಸರ್ ಅದ 10 ಫೀಟ್ ರೋಡ್ 30 ಫೀಟ್ ರೋಡ್ 10 ಫೀಟ್ 30 ಫೀಟ್ ಉಮೇಶ್ ಬಂದು ಹೇಳಿದ ಮೇಲೆ 24 ಗಂಟೆದಾಗ ಇದು ರೋಡ್ ಪೂರ 30-40 ಫೀಟ್ ಉದ್ದಾಗಿದೆ. ಈಗ ಇಲ್ಲಿ ಅಲ್ಲಿ ಮೂಲಿಗೆ ಆಕ್ಸಿಡೆಂಟ್ ಈ ಮೂಲಿಗೆ ಆಕ್ಸಿಡೆಂಟ್ ಏನು ಸರ್ ಅದಕ್ಕೆ ಈಗ 24 ಗಂಟೆದಾಗ ಉಮೇಶ್ ಬಂದು ಹೇಳಿದ್ಮೇಲೆ ರೆಡಿ ಆಗಿದೆ ಸರ್. ಎತ್ತು ಬಂಡಿ ಹೊಡ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಆಗ್ತಿಲ್ಲ ನಮಗೆ, ಆ ಪರಿಸ್ಥಿತಿ ಇತ್ತು ಸರ್. ಅವ್ರು ಬಂದ ಮೇಲೆ ರೆಡಿಯಾಗಿ ಹೋಗಂಗೆ ಬರಂಗೆ ಆಗಿಬಿಡೋದು ಸರ್. ಕ್ಲೀನ್ ಆಗಿದೆ ಈಗ ಸರ್. ಯಾದಗಿರಿ ತಾಲೂಕಿನ ಬನ್ನೇಟಿಯಿಂದ ತಳಕ್ ಬರ್ತಕ್ಕಂಥ ರೋಡ್, ತಳಕ್ಲಿಂತ ಬನ್ನೇಟಿಗೆ ಹೋಗ್ತಕ್ಕಂಥ 1 ಕಿಲೋಮೀಟರ್ ಇರ್ತಕ್ಕಂಥ 2 ಕಡೆಗೇನ ಜಾಲಿಕಂಟಿಗಳು ಬೆಳೆದು ರೈತರಿಗೆ ವಾಹನ ಸವಾರರಿಗೆ ಈ ಭಾಗದಾಗ ಸಂಚಾರ ಮಾಡಲು ಭಾಳ ತೊಂದರೆ ಆಗ್ತಕ್ಕಂಥ ಗ್ರಾಮಸ್ಥರು ನನ್ನ ಗಮನಕ್ಕೆ ಬಂದಾಗ ನಾನು ಸ್ಥಳಕ್ಕೆ ಬಂದು ಕೇಸಿ ಇದನ್ನು ಸ್ವಚ್ಛಗೊಳಿಸಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸ್ಬೇಕಂತಕ್ಕಂಥದ್ದು ನಾನು ಒತ್ತಾಯ ಮಾಡಿದಾಗ ಇವತ್ತು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತೆಲ್ಲ JCB ಮುಖಾಂತರ ಜಾಲಿ ಮುಳ್ಳುಗಳನ್ನು ತೆರವುಗೊಳಿಸ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ರೈತರ ಪರವಾಗಿ ಈ ಭಾಗದ ರೈತರ ಪರವಾಗಿ ನಾನು ಧನ್ಯವಾದ ಹೇಳಕ್ಕೆ. ಈ ಸಂದರ್ಭದಲ್ಲಿ ಪವನ, ವಿಶಾಲ, ಗಂಗಣ್ಣ, ಮರೇಪ, ಭೀಮಶಪ್ಪ, ಚಂದ್ರಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.